ಓದಿ ಶುರು ಮಾಡಿ. ಯಾರಾದ್ರು ಸುರೇಖಮ್ಮ ಓದ್ತೀರಾ? ನಿನ್ನೆ ಲಕ್ಷ್ಮಮ್ಮ ತುಂಬಾ ಚೆನ್ನಾಗಿ ಓದಿದ್ರು. ಅಮ್ಮ ಲಕ್ಷ್ಮಮ್ಮ ಓದ್ರಿಮ್ಮ. ತುಂಬಾ ಚೆನ್ನಾಗಿ ಓದಿದ್ರು ನಿನ್ನೆ. ಓದಿ. ಈಗ ಅವಸ್ಥೆಗಳು ಎಷ್ಟು ಎಂಬುದನ್ನು ಆಲೋಚಿಸೋಣ. ಇದು ವೇದಾಂತ ವಿಚಾರಕ್ಕೆ ಬಹಳ. ಅಣ್ಣವ್ರು ಹೋಗ್ಬಿಟ್ರ? ಇವ ಅಣ್ಣವ್ರು ಇರ್ಬೇಕಾಯ್ತು ಇದಕ್ಕೆ. ಫೋನ್ ಮಾಡೋ ಅಣ್ಣಂಗೆ, ಫೋನ್ ಮಾಡೋ. ಗೊತ್ತಾ ಅಶ್ವತ್ ಅಣ್ಣ ಅಂತ ಬರ್ಬೇಕತ್ತೇನು? ಸಿಗಲ್ಲ ಗಣೋ. ತಣ್ಣ ಅಂತ ಸಾರ್ ಪ್ಲೀಸ್ ಗಿವ್ ಮೀ. ಹಾ ಮಾಡು. ಅಶ್ವತ್ಥನ ಕ್ಯಾಪಿಟಲ್ ಅಲ್ಲ, ಅದು ಎರಡಿದೆ. ಹಿಂಗಾಗ್ತಿದ್ಯಾ? ಹಾ ಬರ್ತಾರೆ. ಹಾಗಾದ್ರೆ ಬನ್ನಿ. ಅವ್ರ ಪರಮಾಶಿತಾಮಣಿ ಏನು ಪರಮಾಶಿ ಪರಮಾರ್ಥಿಂತಾಮಣಿ ಇದಕ್ಕೆ ಬರ್ಬೇಕಂತ ಜೂಮ್ಗೆ. ಪೇಜ್ 63 63 ಅವಸ್ಥೆಗಳು ಮೂರೇ. ಹಾ ಬಂದು ಅಣ್ಣವ್ರು ಬಂದ್ರು. ಇದಕ್ಕೆ ಬರ್ಬೇಕು. ಇಲ್ಲಿ ಜೂಮಿಗೆ ಬಂದಿಲ್ಲ, ಜೂಮ್ ಕಾಲ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ರು ಟೆಕ್ನಿಷಿಯನ್ ಇರ್ಬೇಕು ನಮ್ಮ ಅಣ್ಣ ಹತ್ರ. ಒಬ್ಬ ಟೆಕ್ನಿಷಿಯನ್ ಇದ್ರೆ ಬೇಗ ಆಗುತ್ತೆ. ಹಿಂದಿನ ಕಾಲದವರಿಗೆ ಇದು ಕಷ್ಟ, ಗೊತ್ತಾಗಲ್ಲ. ಮೂರೇ ದುರವಸ್ಥೆ. ಓದಿಮ್ಮ. ಈಗ ಅವಸ್ಥೆಗಳು ಎಷ್ಟು ಎಂಬುದನ್ನು ಆಲೋಚಿಸೋಣ. ವೇದಾಂತ ವಿಚಾರಕ್ಕೆ ಬಹಳ ಮುಖ್ಯವಾದ ಪ್ರಶ್ನೆಯಾಗಿರುತ್ತದೆ. ಏಕೆಂದರೆ ಅವಸ್ಥಾತ್ರಯವನ್ನು ಕುರಿತು ವಿಚಾರ ಮಾಡಿದರೆ ಪರಮಾರ್ಥವನ್ನು ವಿಚಾರ ಮಾಡಿದಂತೆಯೇ ಆಯಿತು ಎಂಬ ಹೇಳಿಕೆಯಲ್ಲಿ ಅವಸ್ಥೆಗಳು ಮೂರೇ ಎಂಬ ಅಭಿಪ್ರಾಯವು ಅಡಗಿರುತ್ತದೆ. ಆದರೆ ಅವಸ್ಥೆಗಳು ಮೂರಕ್ಕಿಂತ ಹೆಚ್ಚಾಗಿದ್ದು ನಾವು ಮೂರೇ ಅವಸ್ಥೆಗಳನ್ನು ವಿಚಾರಣೆ ಮಾಡಿಕೊಂಡರೆ ನಾವು ಮಾಡಿಕೊಂಡ ನಿರ್ಣಯವು ಎಂದಿಗೂ ಕಟ್ಟಕಡೆದಾಗಲಾರದು, ಪೂರ್ಣ ದೃಷ್ಟಿಯಿಂದ ಏರ್ಪಟ್ಟಿದ್ದೂ ಆಗಲಾರದು. ಸಾಮಾನ್ಯವಾಗಿ ನೋಡಿದರೆ ಎಚ್ಚರ, ಕನಸು, ನಿದ್ರೆ ಎಂಬುವುಗಳಲ್ಲದೆ ಇನ್ನೂ ಕೆಲವು ಅವಸ್ಥೆಗಳಿದೆಯೆಂದೇ ತೋರುತ್ತದೆ. ಹೇಗೆಂದರೆ ಎಷ್ಟೋ ಸಲ ಜನರು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಮನಸ್ಸಿನ ಮಂಡಿಕೆಗಳನ್ನು ಮಾಡಿಕೊಳ್ಳುತ್ತಿರುವವರಷ್ಟೇ ಇದು ಮನೋರಥವೆಂಬ ಅವಸ್ಥೆಯು. ಮನೋರಥ ಕಲ್ಪನಾ ಅವಸ್ಥೆ. ಮ್ಯೂಟ್ ಚೆಕ್ಕೋಣ. ಮ್ಯೂಟು ಹೌದು. ಮಾತಾಡಿ, ಹೇಳಿ. ಅಲ್ಲ, ಪರಮಾರ್ಥ ಅಂದ್ರೆ ಪರಮ ಸತ್ಯ ವಿಚಾರಕ್ಕೆ ಮೂರೇ ಅವಸ್ಥೆಯಲ್ಲಿ ಎಲ್ಲ ಅಡಕವಾಗಿದೆ ಅಂತ ಆದ್ರೂ ಪರವಾಗಿಲ್ಲ, ಇಲ್ಲದ್ರೆ ಎಕ್ಸ್ಟ್ರಾ ಇದ್ರೆ ಬಿಟ್ಟಾಗತ್ತೆ. ಆದ್ರಿಂದ ಎಷ್ಟು ಅವಸ್ಥೆಗಳಿದೆ ಅಂತ ಹೇಳಿ ಒಂದೊಂದಾಗಿ ಗುರುಗಳು ಬಿಡಿಸ್ತೋರ್ತಾ ಇದ್ದಾರೆ. ಮನೋರಥ ಅಂತ ಒಂದು ಅವಸ್ಥೆ ಇದೆ, ಅದನ್ನ ವಿಚಾರ ಮಾಡದೆ ಹೋದ್ರೆ ಹೇಗಾಗತ್ತೆ? ನೀವು ಪರಮ ಸತ್ಯ ವಿಚಾರ ಮಾಡುವಾಗ ನಮಗಾಗುವ ಎಲ್ಲಾ ಅನುಭವದ ಅವಸ್ಥೆಗಳನ್ನು ವಿಚಾರ ಮಾಡ್ಬೇಕು. ಅದಕ್ಕೋಸ್ಕರ ಒಂದೊಂದಾಗಿ ತೆಗ ತೋರಿಸ್ತಾ ಇದ್ದಾರೆ. ಮೂರು ಅವಸ್ಥೆಗಳಲ್ಲೇ ಎಲ್ಲ ಅವಸ್ಥೆಗಳು ಅಡಕವಾಗತ್ತಾ? ಮೂರವಸ್ಥೆ ಅನ್ನೋದು ಲೋಕ ಪ್ರಸಿದ್ಧವಾದ ಎಚ್ಚರ, ಕನಸು, ನಿದ್ದೆ, ಇದರಲ್ಲೇ ಎಲ್ಲ ಸೇರ್ತಾ ಅಥವಾ ಬೇರೆ ಇದೆಯಾ ಅಂತ ವಿಚಾರ ಮಾಡ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಮನೋರಥ ಅನ್ನೋ ಅವಸ್ಥೆ. ಇನ್ನೊಂದು ಓದಿ ಮುಂದೆ. ತಿಳಿದೋ ತಿಳಿದೆಯೋ ಜನರು ಅಮಲು ಹತ್ತುವ ಪದಾರ್ಥಗಳನ್ನು ಸೇವಿಸಿ ಸೊಕ್ಕಿ ಮೈಮರೆಯುವುದುಂಟು. ಇದು ಮದವೆಂಬ ಅವಸ್ಥೆಯು. ಯಾವುದಾದರೊಂದು ನಿಮಿತ್ತದಿಂದ ಬುದ್ಧಿಶಕ್ತಿಗೆ ಭ್ರಮಣೆ ಬಂದು ಹುಚ್ಚು ಹುಚ್ಚಾಗಿ ಆಡುತ್ತಿರಬಹುದು. ಇದು ಉನ್ಮಾದವೆಂಬ ಅವಸ್ಥೆಯು. ದೇಹಕ್ಕೇನಾದರೂ ಅಪಾಯವಾಗಿ ಅಥವಾ ರೋಗವಾಗಿ, ಇಲ್ಲದಿದ್ದರೆ ಅಂಜಿಕೆಯೇ ಮುಂತಾದ ಭಾವಗಳ ಫಲವಾಗಿ ಮೈ ಮರೆತು ಎಚ್ಚರ ದಪ್ಪಿ ಬೀಳಬಹುದು. ಇದು ಮೂರ್ಛೆ ಎಂಬ ಅವಸ್ಥೆಯು. ವಿಷಮಶೀತ ಜ್ವರವೇ ಮುಂತಾದ ಕಾರಣಗಳಿಂದ ಏನೇನೋ ತೋರಿಕೆಗಳನ್ನು ಕಂಡು ಐಲಾಟಕ್ಕೆ ಮೊದಲು ಮಾಡಬಹುದು. ಇದು ಸನ್ನಿಪಾತವೆಂಬ ಅವಸ್ಥೆಯು. ಕೆಲವರಿಗೆ ನಿದ್ರೆ ಬಂದ ಮೇಲೆ ಒಂದು ಬಗೆಯ ಅವಸ್ಥೆ ಬರುವುದು,
ಆಗ ಅವರು ಎಚ್ಚರವಾಗಿರುವಂತೆಯೇ ಓಡಾಡುವುದು, ಮಾತನಾಡುವುದು ಮುಂತಾದ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ನಿಜವಾಗಿ ಎಚ್ಚರವಾದ ಮೇಲೆ ಅವರಿಗೆ ಆ ಅವಸ್ಥೆಯಲ್ಲಿ ತಾವು ಮಾಡಿದ್ದ ಯಾವ ವ್ಯವಹಾರವೂ ಎಳ್ಳಷ್ಟು ನೆನಪಿರುವುದೇ ಇಲ್ಲ. ಈ ಬಗೆಯ ಅವಸ್ಥೆಗೆ ನಿದ್ರಾವಿಹಾರಾವಸ್ಥೆ, ಸೋಮ್ನಾಂಬಾಲಿಸಂ ಎಂದು ಹೆಸರು. ಸೋಮ್ನಾಂಬಾಲಿಸಂ ಸೋಮಲಾಂಬ ಯಾವ್ದೋ ಭ್ರಮರಾಂಬ ಸೋಮಲಾಂಬ ನಂಗೆ ಸೋಮಲಾಂಬ ಸರಿ ಕರೆಕ್ಟು. ಸೋಮಲಾಂಬ ಇದೆಯಲ್ಲ ಅದನ್ನು ಮೈಸೂರು ಹತ್ರ ಒಂದು ದೇವಸ್ಥಾನ ಇದ್ದಲ್ಲ ಆಮ್ಲಾಂಬ. ಇಲ್ಲಿ ಗುರುಗಳು ಒಂದು ಭಂಗಿನೋ ಹೆಂಡನೋ ಕುಡಿದ್ರೆ ಮದಾವಸ್ಥೆ ಬರುತ್ತೆ, ಅಥವಾ ಬುದ್ಧಿಗೆ ಭ್ರಮಣೆ ಹೇಳಿದ್ರೆ ಹುಚ್ಚಾಗಿ ಉನ್ಮಾದಾವಸ್ಥೆ ಬರುತ್ತೆ, ಅಥವಾ ರೋಗಕ್ಕೋ ಅಥವಾ ಏನಿಂದೋ ಮೂರ್ಛಾವಸ್ಥೆ ಬರುತ್ತೆ. ಇನ್ನು ವಿಷಮ ಶೀತ ಜ್ವರ ಮೊದಲಾದದ್ದು ಬ್ರೈನ್ಗೆ ಏರಿದರೆ ಸನ್ನಿಪಾತಾವಸ್ಥೆ. ಆದ್ಮೇಲೆ ನಿದ್ದೆ ಬಂದ್ಮೇಲೆ ಓಡಾಡುವಂತ ಅವಸ್ಥೆಗೆ ನಿದ್ರಾ ವಿಹಾರ, ವಿಶ್ವವತಾನಿಯಾಗಿ ಓಡ್ತಾ ಇದ್ದ ಆ ನಿದ್ರಾ ವಿಹಾರಾವಸ್ಥೆ. ಹೀಗೆ ಬೇರೆ ಬೇರೆ ಅವಸ್ಥೆಗಳು ಆಯಾಯ ಅನುಭವಿಗಳಿಗೆ ಮಾತ್ರ ಗೋಚರವಾಗುವಂತಹ ಅವಸ್ಥೆಗಳು. ನಿಜವಾಗಿ ಎಲ್ಲಾ ಅವಸ್ಥೆಗಳು ಆಯಾಯ ಅನುಭವಿಗೆ ಗೋಚರವಾಗೋದು. ಆದ್ರೆ ನಾವು ಇಟ್ಕೊಂಡಿದೀವಿ ಈ 3 ಅವಸ್ಥೆ ಎಲ್ಲರಿಗೂ ಅಂತ, ಅದೆಲ್ಲ ಕೆಲವರಿಗೆ ಬರುತ್ತೆ ಅಂತ. ಇದು ವಿಶೇಷವಾದ ಅವಸ್ಥೆಗಳನ್ನ ಗುರುಗಳು ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಇಷ್ಟ ಅವಸ್ಥೆ ಇದೆಯಲ್ಲ, ಇನ್ನೂ ಒಂದು ಅವಸ್ಥೆ, ಇನ್ನೂ ಒಂದಷ್ಟು ತೋರಿಸ್ತಾರೆ. ತೂಷ್ಣೀಮ ಅವಸ್ಥೆಯಿಂದ ಹೋದ್ರೆ ಇನ್ನು ಕೆಲವರಿಗೆ ಮಂಕು ಕೊಯ್ದುಕೊಂಡು ಬಿಟ್ಟಿರುತ್ತದೆ. ಆಗ ಅವರು ಎಚ್ಚರವಿದ್ದವರಂತೆ ಚಟುವಟಿಕೆಯಿಂದ ವ್ಯವಹಾರ ಮಾಡುವುದೂ ಇಲ್ಲ, ಪೂರ ನಿದ್ರೆ ಬಂದವರಂತೆ ನಿಶ್ಚೇಷ್ಟಿತರಾಗಿಯೂ ಇರುವುದಿಲ್ಲ. ಇದನ್ನು ತೂಷ್ಣೀಮ್ ಅವಸ್ಥೆ ಎಂದು ಕರೆಯಬಹುದು. ಬ್ಲಾಂಕ್ ಆಗಿ ಬಿಡ್ತಾರೆ, ಏನು ತೋಚೋದೇ ಇಲ್ಲ, ಮಂಕಾಗಿ ಪೆದ್ದಾಗಿ ಕೂತ್ಕೊಂಡ್ಬಿಡ್ತಾರೆ. ಏನ್ ನಾವು ಹೇಳ್ತಾ ಇರೋದು ಕೇಳಿಸ್ತಾ ಇರಲ್ಲ, ಅವ್ರು ಏನು ಮಾಡ್ತಿರಲ್ಲ, ಒಂದು ಕಣ್ಣು ಸುಮ್ಮನೆ ಪೆದ್ದಾಗಿ ಬಿಡ್ತಾರೆ. ತೂಷ್ಣೀಮ್ ಅವಸ್ಥೆ. ನಿದ್ರೆಯಿಂದೆದ್ದು ಇನ್ನು ಸರಿಯಾಗಿ ಎಚ್ಚರದರಿವು ಕುಳಿಕೊಳ್ಳದೇ ಇರುವ ಅಥವಾ ನಿದ್ರೆಯು ಹತ್ತಲಿರುವಾಗ ತೋರುವ ಅರೆಯರಿವಿನ ಅವಸ್ಥೆಯನ್ನು ಕೆಲವರು ತೂಷ್ಣೀಮ್ ಅವಸ್ಥೆ ಎಂದು ಕರೆದಿರುತ್ತಾರೆ. ಈ ಅವಸ್ಥೆಗೂ ಸ್ವಾಭಾವಿಕವಾಗಿ ಯಾವಾಗಲೂ ಕವಿದುಕೊಂಡೇ ಇರುವ ಮಂಕಿಗೂ ಇರುವ ಹೆಚ್ಚು ಕಡಿಮೆಯನ್ನು ತಿಳಿಸುವುದಕ್ಕಾಗಿ ಮಂಕಿನ ಅವಸ್ಥೆಗೆ ಜಡಾವಸ್ಥೆ ಎಂದೂ ಹೆಸರಿಡಬಹುದಾಗಿದೆ. ಯಕ್ಷಿಣಿ, ಮಂತ್ರ, ವಶೀಕರಣ ಮುಂತಾದ ಹೆಸರಿನಿಂದ ಮಾಡುವ ಕೃತ್ಯ ವಿಶೇಷಗಳಿಂದ ಕೆಲವರು ಅರ್ಧ ಮೈ ಮರೆಯುತ್ತಾರೆ. ಆಗ ಅವರಿಗೆ ಮುಳ್ಳು, ಬೆಂಕಿ ಮುಂತಾದವುಗಳಿಂದಾದ ವ್ಯಥೆಯೂ ತೋರುವುದಿಲ್ಲವಂತೆ. ತಮಗೆ ಮೊದಲು ಪರಿಚಯವಿಲ್ಲದಿದ್ದ ಸಂಗತಿಯನ್ನೂ ಆ ಸ್ಥಿತಿಯಲ್ಲಿರುವವರು ವಶೀಕರಣದ ಮಹಾತ್ಮ್ಯದಿಂದ ಯಥಾವತ್ತಾಗಿ ಹೇಳುವುದೂ ಉಂಟು. ಈ ಸ್ಥಿತಿಯನ್ನು ವಶ್ಯಾವಸ್ಥೆ, ಮೆಸ್ಮರಿಕ್ ಆರ್ ಹಿಪ್ನೋಟಿಕ್ ಸ್ಟೇಟ್ ಎಂದು ಕರೆಯಬಹುದು. ಎರಡು ಹೆಸರು, ಇನ್ನು ಯೋಗಿಗಳು ಹೊರಗಿನ ಪ್ರಪಂಚದ ಅರಿವೇ ಇಲ್ಲದೆ ಸಮಾಧ್ಯವಸ್ಥೆಯಲ್ಲಿರುತ್ತಾರೆಂಬುದಂತೂ ನಮ್ಮ ದೇಶದಲ್ಲಿ ಬಹುಕಾಲದಿಂದ ಪ್ರಸಿದ್ಧವಾಗಿರುವ ವಿಷಯವಾಗಿದೆ. ಆಯಸ್ಸು ಕಳೆದ ಮೇಲೆ ಸಾಯುವುದೆಂಬ ಮರಣಾವಸ್ಥೆ, ಸಂಸಾರದಿಂದ ಬಿಡುಗಡೆಯಾದ ಮೇಲೆ ಜೀವನ ಪಡೆಯುವನೆಂದು ಶಾಸ್ತ್ರದಲ್ಲಿ ಹೇಳಿರುವ ಮುಕ್ತಾವಸ್ಥೆ, ಇವುಗಳನ್ನು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳಬಹುದಾಗಿದೆ. ಈವರೆಗೆ ನಾವು ಹೇಳಿರುವ ಅವಸ್ಥೆಗಳು ಯಾವುವೂ ಒಂದರಂತೆ ಮತ್ತೊಂದಿರುವುದಿಲ್ಲ. ಇವುಗಳನ್ನೆಲ್ಲ ಪರೀಕ್ಷಿಸುವುದು ತತ್ವ ವಿಚಾರಕ್ಕೆ ಅವಶ್ಯವಲ್ಲವೇ? ಎಚ್ಚರ, ಕನಸು, ತನಿನಿದ್ರೆ ಎಂಬ 3 ಅವಸ್ಥೆಗಳನ್ನು ವಿಚಾರ ಮಾಡಬೇಕೆಂಬುದಕ್ಕೆ ಅವುಗಳಲ್ಲಿರುವ ಹೆಚ್ಚುಗಾರಿಕೆಯಾದರೂ ಏನು? ಈ ಪ್ರಶ್ನೆಗೆ ನಾವು ಅವಶ್ಯವಾಗಿ ಮೊದಲು ಉತ್ತರ ಕೊಡಬೇಕು. ಇದಕ್ಕೆ ಯಾರಾದರೂ ಒಂದು ಬಗೆಯಲ್ಲಿ ಉತ್ತರವನ್ನು ಹೇಳಬಹುದು. ಹೇಗೆಂದರೆ, ಎಚ್ಚರ, ಕನಸು, ನಿದ್ರೆಗಳು ಮನುಷ್ಯ ಮಾತ್ರಕ್ಕೆ ಆಗುವ ಸಾಮಾನ್ಯ ಅವಸ್ಥೆಗಳಾಗಿವೆ. ಮಿಕ್ಕ ಅವಸ್ಥೆಗಳು ಹಾಗಲ್ಲ, ಅವು ಎಲ್ಲಿಯೋ ಕೆಲವರ ಮಟ್ಟಿಗೆ ಆಗತಕ್ಕವುಗಳಾಗಿವೆ. ಆದ್ದರಿಂದ ಅವುಗಳನ್ನು ವಿಚಾರಿಸಬೇಕಾದದ್ದೇನೂ ಇರುವುದಿಲ್ಲವೆನ್ನಬಹುದು. ಆದರೆ ಈ ಉತ್ತರವು ತೃಪ್ತಿಕರವೆಂದು ಹೇಳುವುದಕ್ಕಾಗುವುದಿಲ್ಲ. ಏಕೆಂದರೆ ತತ್ವವನ್ನು ಗೊತ್ತುಪಡಿಸುವುದಕ್ಕೆ ಯಾವುದೊಂದು ಅನುಭವವನ್ನು ಬಿಟ್ಟರೂ ಆಗುವ ಹಾಗಿಲ್ಲ. ಪೂರ್ಣಾನುಭವವೆಂದೆನಿಸಬೇಕಾದರೆ ಸಾಮಾನ್ಯಾವಸ್ಥೆಗಳಾಗಲಿ ವಿಶೇಷಾವಸ್ಥೆಗಳಾಗಲಿ ಎಲ್ಲವನ್ನೂ ವಿಮರ್ಶೆಗೆ ತೆಗೆದುಕೊಂಡೇ ತೀರಬೇಕಲ್ಲವೇ? ಇದಕ್ಕೆ ವೇದಾಂತಿಗಳ ಉತ್ತರವೇನೆಂದರೆ, ನಮಗೆ ಎಚ್ಚರದಲ್ಲಿ ಕೆಲವರು ಅಮಲೆಯಲ್ಲಿರುವಂತೆಯೂ ಹುಚ್ಚರಂತೆಯೂ
ಸನ್ನಿ ಹಿಡಿದಿರುವಂತೆಯೂ ಅಥವಾ ಮಿಕ್ಕ ಅವಸ್ಥೆಗಳನ್ನು ಅನುಭವಿಸುತ್ತಿರುವಂತೆಯೂ ತೋರಿರಬಹುದು. ಆ ಅವಸ್ಥೆಗಳನ್ನೆಲ್ಲ ನಾವು ಇಲ್ಲಿ ವಿಚಾರ ಮಾಡಬೇಕಾಗಿರುವುದು. ಅವಸ್ಥೆಗಳನ್ನಲ್ಲ ನಾವು ವಿಚಾರ ಮಾಡಬೇಕಾಗಿರುವುದು. ನಮಗೆ ಪರಮಾರ್ಥವು ಯಾವ ಯಾವ ಬೇರೆ ಬೇರೆ ಪರಿಗಳಲ್ಲಿ ಅನುಭವ ಗೋಚರವಾಗುತ್ತಿರುವುದೆಂಬುದನ್ನೇ ಈಗ ನಾವು ವಿಚಾರಕ್ಕೆ ತೆಗೆದುಕೊಂಡಿರುತ್ತೇವೆ. ಈ ಬೇರೆ ಬೇರೆಯ ಪರಿಗಳಿಗೆ ನಾವು ಅವಸ್ಥೆ ಎಂಬ ಹೆಸರನ್ನು ಕೊಟ್ಟಿರುತ್ತೇವೆಂದು. ಅವಸ್ಥೆ ಎಂದರೆ ಪರಮಾರ್ಥವು ತೋರಿಕೊಳ್ಳುವ ಬಗೆ ಅಂತ ಹಿಂದೆ ಕೊಟ್ಬಿಟ್ಟಿದ್ದಾರೆ. ಡೆಫಿನಿಷನ್ನೇ ಹಾಗೆ. ಅವಸ್ಥೆ ಎಂದರೆ ಪರಮಾರ್ಥ ಸ್ವರೂಪವು ಯಾವ ತರಹ ತೋರಿಕೊಳ್ಳುತ್ತೋ ಅದು. ಆದ್ರಿಂದ ಈ ಒಬ್ಬೊಬ್ಬರಿಗೆ ಇದೇನೇನು ತೋರುತ್ತೆ ಅದೆಲ್ಲ ಮುಖ್ಯ ಅಲ್ಲ. ತೋರ್ಕೊಳ್ಳೋ ವಿಷಯದ ಮೇಲೆ ಅವಸ್ಥೆಯನ್ನು ಹೆಸರಿಡ್ತೀವಿ ಅಷ್ಟೇ. ಈ ಕಣ್ಣಿನಿಂದ ನೋಡಿದರೆ ಎಚ್ಚರವೆಂಬ ಒಂದೇ ಅವಸ್ಥೆಯಲ್ಲಿ ಎಲ್ಲ ಅವಸ್ಥೆಗಳು ಅಡಕವಾಗಿ ಬಿಡುತ್ತವೆ. ಹೀಗಿರುವಲ್ಲಿ ಅವು ಬೇರೆ ಬೇರೆ ಅವಸ್ಥೆಗಳು ಹೇಗಾದವು? ನಮ್ಮ ಎಚ್ಚರದಲ್ಲಿ ತೋರುವುದೆಲ್ಲ ಎಚ್ಚರಕ್ಕೆ ಸೇರಿದ್ದೆಂದು, ಎಚ್ಚರಕ್ಕೆ ಕಟ್ಟು ಬಿದ್ದಿರುವುದೆಂದು ನೆನಪಿಟ್ಟುಕೊಳ್ಳದೆ ಇರುವುದರಿಂದ ವಿಚಾರ ಸರಣಿಯಲ್ಲಿ ಈ ತೊಡಕುಂಟಾಗಿರುವುದೇ ಹೊರತು ಮೆತ್ತ ಬೇರೆ ಇಲ್ಲ. ಇಲ್ಲಿ ಎಚ್ಚರಕ್ಕೆ ಸೇರಿದೆ ಅಂದ್ರೆ ಅಲ್ಲಿ ಹೇಳಿರೋ ಮದಾವಸ್ಥೆ, ತೂಷ್ಣೀಮಾವಸ್ಥೆ ಎಲ್ಲವೂ ನಾವು ನಮ್ಮ ಎಚ್ಚರದಲ್ಲಿ ನೋಡ್ತೀವಿ. ವಶೀಕರಣಾವಸ್ಥೆ, ಜಡಾವಸ್ಥೆ, ಸಮಾಧ್ಯವಸ್ಥೆ. ಇನ್ನೊಬ್ಬರ ನಿದ್ದೆಯೂ ನಮ್ಮ ಎಚ್ಚರಕ್ಕೆ ಸೇರಿರೋದು. ಇನ್ನೊಬ್ಬರು ಕನಸು ಕಾಣ್ತಾ ಇರೋದು ಅಂತ ಹೇಳಿ ಈಗಿನ ಸೈಂಟಿಸ್ಟ್ ವಿಚಾರ ಮಾಡಿದ್ರು ನಮ್ಗೆ ಎಚ್ಚರಕ್ಕೆ ಸೇರಿರೋದು. ಎಚ್ಚರದ ಒಂದು ಭಾಗವಾದ ಆ ಅವಸ್ಥೆಗಳನ್ನ ಮತ್ತೆ ಬೇರೆ ಬೇರೆಯಾಗಿ ವಿಚಾರ ಮಾಡಬೇಕಾಗಿಲ್ಲ. ಎಚ್ಚರ ವಿಚಾರ ಮಾಡಿದ್ರೆ ಅದನ್ನೆಲ್ಲ ವಿಚಾರ ಮಾಡಿದಾಗ ಆಗತ್ತೆ. ಇನ್ನೊಂದು ವಿಚಾರ ಮಾಡ್ಬೇಕೆ ಹೊರತು ಬೇರೊಬ್ಬರ ಮದಾವಸ್ಥೆ, ತೂಷ್ಣೀಮಾವಸ್ಥೆ, ಮೂರ್ಛಾವಸ್ಥೆ, ಮರಣಾವಸ್ಥೆ, ಜಡಾವಸ್ಥೆ ಅಂತ ಇನ್ನೊಬ್ಬರ ಅವಸ್ಥೆಗಳನ್ನೆಲ್ಲ ಸೇರಿಸಿ ಇದೆಲ್ಲ ಎಚ್ಚರದಲ್ಲಿ ನಮಗೆ ಕಾಣುವ ತುಣುಕು ಅವಸ್ಥೆಗಳು ಅಷ್ಟೇ ಅದಕ್ಕೆ ಉತ್ತರ. ಆದರೆ ಇನ್ನೊಂದು ಹೇಳ್ತಾರೆ, ಮತ್ತೊಂದು ದೃಷ್ಟಿಯಿಂದ ಈ ಅವಸ್ಥೆಗಳನ್ನು ವಿಚಾರಿಸತಕ್ಕದ್ದಿದೆ ಎಂದು ಯಾರಾದರೂ ಎಣಿಸಬಹುದು. ಹೇಗೆಂದರೆ ಎಚ್ಚರದಲ್ಲಿ ನಮಗೆ ತೋರುವವರ ಮನೋರಥ, ಮದ, ಮೂರ್ಛಾದಿಗಳನ್ನು ನಾವು ಸಮಾಲೋಚನೆ ಮಾಡದೇ ಇದ್ದರೂ ಚಿಂತೆ ಸಮಾಲೋಚನೆ ಆ ಅವಸ್ಥೆಗಳು ನಮಗೆ ಬಂದಿದ್ದರೆ ಹೇಗೆ? ಅವುಗಳ ಅನುಭವವನ್ನಾದರೂ ಲೆಕ್ಕಕ್ಕೆ ಸೇರಿಸಿಕೊಳ್ಳಬೇಕೋ ಬೇಡವೋ? ಈ ಪ್ರಶ್ನೆಗೆ ಉತ್ತರವೂ ಇಷ್ಟೇ. ನಾವು ಪೂರ ಎಚ್ಚರವಾಗಿರಲಿ ಇಲ್ಲದಿರಲಿ, ಹೊರಗೆ ನಮ್ಮ ಎಚ್ಚರಕ್ಕೆ ಸಂಬಂಧಪಟ್ಟ ಪ್ರಪಂಚ ಒಂದಿದೆ ಎಂದು ಇಟ್ಟುಕೊಂಡು ಆ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅನುಭವಿಸುವ ಅವಸ್ಥೆಗಳೆಲ್ಲ ಎಚ್ಚರದೊಳಗೆ ಸೇರಿರುವವಾಗಿರುತ್ತವೆ. ಆಯ್ತಲ್ಲ, ನಮ್ಮ ಎಚ್ಚರದೊಳಗೆ ಸೇರಿರುತ್ತೆ ಎಲ್ಲರ ಅವಸ್ಥೆಯು ಅಂತ. ಇದಕ್ಕೆ ಬಂದು ದರ್ಶನವರ್ತಿ ಎಲ್ಲ ಒಂದು, ಅದರ್ಶನವರ್ತಿ ಎಲ್ಲ ಒಂದು, ಮನೋರಥವೆಲ್ಲ ಒಂದು ಮಾಡಿದ್ರೆ ಇದಾಗಿದೆ ಮುಂದೆ. ಯಾವ ನಾವು ಅನುಭವಿಸುವ ಅವಸ್ಥೆಗಳೆಲ್ಲ ಎಚ್ಚರದೊಳಗೆ ಸೇರುವಾಗುತ್ತವೆ. ಯಾವ ಅವಸ್ಥೆಯಲ್ಲಾದರೂ ಒಂದಿಷ್ಟೂ ಪ್ರಪಂಚದ ಅರಿವಿಲ್ಲದೆ ಇದ್ದರೆ ತತ್ವ ವಿಚಾರದ ದೃಷ್ಟಿಯಿಂದ ಗಾಢ ನಿದ್ರೆಗೂ ಅಂತಹ ಬೇರೊಂದು ಅವಸ್ಥೆಗೂ ಯಾವ ಹೆಚ್ಚು ಕಡಿಮೆಯೂ ಇರುವುದಿಲ್ಲ. ಮೂರ್ಛೆ, ಕೋಮ, ಮದ, ಸಮಾಧಿ ಎಲ್ಲ ಇದೇ ಅಡಕಾಯ್ತು. ಈ ಸುಷುಪ್ತಿ ಅವಸ್ಥೆಗೆಲ್ಲ ಅಡಕಾಯ್ತು. ಇನ್ನೊಂದು ಸೌದಿರುವುದು ಅಂತ. ಇನ್ನೂ ಚೆನ್ನಾಗಿ ನೋಡಿದರೆ ನಮಗೆ ಇದುವರೆಗೆ ಆಗಿರುವ ಮತ್ತು ಮುಂದೆ ಆಗಬಹುದಾದ ಅವಸ್ಥೆಗಳೆಲ್ಲ ಎರಡು ಬಗೆಗಳಲ್ಲಿ ಒಂದಕ್ಕೆ ಸೇರಿಯೇ ತೀರತಕ್ಕವುಗಳಾಗಿವೆ. ಎರಡರಲ್ಲಿ ಯಾವುದೋ ಒಂದಕ್ಕೆ ಸೇರಬೇಕು ಅಂತ. ಯಾವ ಎರಡರಲ್ಲಿ? ಸುಷುಪ್ತಿ, ಎಚ್ಚರ. ದರ್ಶನವರ್ತಿ, ಅದರ್ಶನವರ್ತಿ. ನಮಗೆ ಹೊಸದಾಗಿ ತೋರಿ ಬರುವ ಇರವಿನ ಅನುಭವವಾಗುವುದು ಒಂದವಸ್ಥೆ. ಯಾವ ತೋರಿಕೆಯೂ ಇಲ್ಲದೆ ನಾವಾಗಿರುವುದು ಮತ್ತೊಂದವಸ್ಥೆ. ಈ ದೃಷ್ಟಿಯಿಂದ ನೋಡಿದರೆ ಹೊರತೋರಿಕೆಗಳ ಅನುಭವವಿರುವ ಎಚ್ಚರ ಕನಸುಗಳೆರಡೂ ಒಂದೇ ಅವಸ್ಥೆಯಾಗಿ ಬಿಡುವವು. ಮನೋರಥ, ಉನ್ಮಾದ, ಸನ್ನಿಪಾತ, ನಿದ್ರಾವಿಹಾರ, ಜಡಾವಸ್ಥೆ, ವಶ್ಯಾವಸ್ಥೆ ಇವೆಲ್ಲ ಈ ತರಗತಿಗೆ ಸೇರಿದ ಅವಸ್ಥೆಗಳಾಗುತ್ತವೆ. ದರ್ಶನ ವೃತ್ತಿ ಅಷ್ಟೇ. ಹೌದು. ನಾನು ಮತ್ತೊಂದು ಎಂಬ ಅರಿವೇ ಇಲ್ಲದಿರುವ ನಿದ್ರೆ, ಮೂರ್ಛೆ, ಮದ, ಸಮಾಧಿ ಮುಂತಾದವೆಲ್ಲ ಎರಡನೆಯ ತರಗತಿಗೆ ಸೇರಿದ ಅವಸ್ಥೆಗಳಾಗುತ್ತವೆ. ಮರಣವೆಂಬುದು ನಿಜವಾಗಿ ಒಂದು ಅವಸ್ಥೆಯಲ್ಲ. ಏಕೆಂದರೆ ಮತ್ತೊಬ್ಬರು ಸತ್ತರೆಂಬುದು ನಮ್ಮ ಎಚ್ಚರಕ್ಕೆ ಸೇರಿಕೊಂಡಿರುತ್ತದೆ.
ನಾವು ಸತ್ತಾಗ ಹೇಗೆ ಅನುಭವವಾಗುವುದೆಂಬುದು ಈಗ ತಿಳಿಯದ್ದರಿಂದ ಅದರ ಅನುಭವವನ್ನು ವಿಚಾರಕ್ಕೆ ತೆಗೆದುಕೊಳ್ಳುವುದಕ್ಕೆ ಬರುವುದಿಲ್ಲ. ಹೀಗೆಯೇ ಮುಕ್ತಿ ಎಂಬ ಅವಸ್ಥೆಯನ್ನು ಅರಿಯಬೇಕು. ಇದೂ ಅಲ್ಲದೆ ಹೊರಗಿನ ಅರಿವು ಇರುವುದು ಇಲ್ಲದಿರುವುದು ಈ ಎರಡು ಪ್ರಕಾರಗಳನ್ನು ಬಿಟ್ಟರೆ ಪ್ರಕರಣ ಅಲ್ಲ, ಪ್ರಕಾರ ಪ್ರಕರಣ ಇದೆ. ಬಿಟ್ಟರೆ ನಮಗೆ ಮತ್ತೊಂದು ಪ್ರಕಾರದ ಅನುಭವ ಉಂಟಾಗಬಹುದೆಂದು ಕಲ್ಪಿಸುವುದಕ್ಕೇ ಬರುವ ಹಾಗಿಲ್ಲ. ಕಲ್ಪಿಸೋದಕ್ಕೆ ಆಗಲ್ಲ, ಇನ್ನು ಆಗಬಹುದು, ಊಹೆ ಮಾಡೋಕ್ಕೂ ಆಗಲ್ಲ ಅಂತ ಇದ್ದಾರೆ. ಆದ್ದರಿಂದ ಎಚ್ಚರ ಕನಸುಗಳೆಂಬ ದರ್ಶನ ವೃತ್ತಿಯ ಅವಸ್ಥೆ, ಗಾಢ ನಿದ್ರೆ ಎಂಬ ಅದರ್ಶನ ವೃತ್ತಿಯ ಅವಸ್ಥೆ ಇವೆರಡನ್ನೂ ವಿಚಾರಿಸಿದರೆ ಮತ್ತೇನು ಉಳಿಯುವ ಹಾಗೆಯೇ ಇಲ್ಲ. ಆದ್ದರಿಂದ ಎಚ್ಚರ, ಕನಸು, ಗಾಢ ನಿದ್ರೆ ಈ ಮೂರೇ ಅವಸ್ಥೆಗಳೆಂದು ಇಟ್ಟುಕೊಂಡರೆ ಪೂರ್ಣ ದೃಷ್ಟಿಯಾಗುತ್ತದೆ. ಇವುಗಳನ್ನು ವಿಚಾರಿಸಿದರೆ ಮಿಕ್ಕ ಎಲ್ಲ ಅವಸ್ಥೆಗಳನ್ನು ವಿಚಾರಿಸಿದಂತೆಯೇ ಆಗುತ್ತದೆ. ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಈ ಅವಸ್ಥೆಗಳಲ್ಲಿ ವಿಶೇಷಗಳು ಕಾಣಬಹುದಾದರೂ ತತ್ವ ನಿರ್ಧಾರಣೆಯ ಉದ್ದೇಶದಿಂದ ಹೊರಟಿರುವ ನಮ್ಮ ಕೆಲಸಕ್ಕೆ ಈ ಮೂರು ಅವಸ್ಥೆಗಳ ವಿಚಾರವೇ ಸಾಕಾಗಿರುತ್ತದೆ. ಅವಸ್ಥೆಗಳಿಗಿರುವ ಪರಸ್ಪರ ಸಂಬಂಧ. ಅವಸ್ಥೆಗಳು ಮೂರೇ ಎಂದು ನಿರ್ಧಾರವಾದ ಮೇಲೆ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕಿರುವ ಸಂಬಂಧವು ಯಾವುದು ಎಂಬುದನ್ನು ಆಲೋಚಿಸಬಹುದಾಗಿದೆ. ಹಿಂದೆ 21ನೇ ಕಿರಣದಲ್ಲಿ ಹೇಳಿರುವಂತೆ ಅವಸ್ಥಾತ್ರಯ ಮಾರ್ಗದ ಹೆಗ್ಗುರುತನ್ನು ಹೇಳುವ ಸಂದರ್ಭದಲ್ಲಿ ಅವಸ್ಥೆಗಳಿಗೆ ಅನ್ಯೋನ್ಯವಾಗಿ ಯಾವ ಸಂಬಂಧವೂ ಇಲ್ಲವೆಂಬ ತಿಳುವಳಿಕೆಯು ಈ ಮಾರ್ಗದಲ್ಲಿರುವ ಒಂದು ವಿಶೇಷವಾದ ಗುರುತೆಂದು ಹೇಳಿದ್ದೇವೆ. ಆದರೂ ಅವಸ್ಥೆಗಳಿಗೆ ಏನಾದರೊಂದು ಸಂಬಂಧವಿರಬೇಕೆಂದೇ ಜನರಿಗೆ ಸ್ವಭಾವವಾಗಿ ಭಾವನೆ ಇರುತ್ತದೆ. ಎರಡು ಪದಾರ್ಥಗಳಿಗೆ ಆದರೆ ಅವಕ್ಕೆ ಸಂಬಂಧವಿಲ್ಲ ಎಂದರೆ ನಮ್ಮ ಬುದ್ಧಿಗೆ ಅದು ಹತ್ತುವುದೇ ಇಲ್ಲ. ಎರಡು ಪದಾರ್ಥ ಅಂದ್ರೆ ಎರಡು ಸಂಬಂಧ ಇಟ್ಕೊಂಡು ಎರಡು ಬರೋದು, ಸಂಬಂಧ ಇದೆ ಎರಡು ಪದಾರ್ಥ ಇದೆ ಅಂದ್ರೆ ಅರ್ಥವೇ ಆಗಲ್ಲ. ಲೋಕದಲ್ಲಿ ನಾವು ನೋಡಿರುವ ಯಾವ ಎರಡು ಅಥವಾ ಹೆಚ್ಚು ಪದಾರ್ಥಗಳೇ ಆಗಲಿ ಸಂಬಂಧವಿಲ್ಲದೆ ಇರುವುದು ನಮಗೆ ಕಂಡು ಬಂದಿಲ್ಲ. ಇಷ್ಟೇ ಅಲ್ಲ, ಸಂಬಂಧವಿಲ್ಲದ ಎರಡು ವಸ್ತುಗಳನ್ನು ಕಲ್ಪಿಸುವುದಕ್ಕೆ ಕೂಡ ನಮ್ಮ ಬುದ್ಧಿಗೆ ಸಾಮರ್ಥ್ಯವಿಲ್ಲ. ಎರಡು ವಸ್ತುಗಳೆಂದರೆ ಅವುಗಳಿಗೆ ಕಾಲಕೃತವಾದ ಅಥವಾ ದೇಶಕೃತವಾದ ಸಂಬಂಧವಿರಬೇಕು. ಜಾತಿ, ವ್ಯಕ್ತಿಗಳ ಅಥವಾ ಅಂಶಾಂಶಿಗಳ ಅಥವಾ ಆಶ್ರಯಾಶ್ರಯಗಳ ಸಂಬಂಧವಿರಬೇಕು. ವಿಚಾರ ಮಾಡಿದ ಅಥವಾ ಮತ್ತೆ ಯಾವುದಾದರೂ ಈ ಬಗೆಯ ಸಂಬಂಧವಿರಬೇಕು. ವಿಷಯವನ್ನು ಖಚಿತವಾಗಿ ತಿಳಿದುಕೊಳ್ಳುವುದಕ್ಕಾಗಲಿ ಮತ್ತೊಬ್ಬರಿಗೆ ತಿಳಿಯಪಡಿಸುವುದಕ್ಕಾಗಲಿ ಸಂಬಂಧ ಜ್ಞಾನವಿರಬೇಕು. ಸಂಬಂಧ ಜ್ಞಾನವಿಲ್ಲದೆ ವ್ಯವಹಾರವೇ ಸಾಗುವುದಿಲ್ಲ. ಹೀಗಿರುವಲ್ಲಿ ಅವಸ್ಥೆಗಳಿಗೆ ಯಾವ ಸಂಬಂಧವೂ ಇಲ್ಲವೆನ್ನುವುದು ಹೇಗೆ? ಸಹಜವಾಗಿ ನೋಡಿದರೆ ಅವು ಮೂರೂ ಅವಸ್ಥೆ ಎಂಬ ಜಾತಿಗೆ ಸೇರಿವೆ. ಕನಸೆಂಬುದು ಎಚ್ಚರದ ವಾಸನೆಯಿಂದ ಆದದ್ದು, ನಿದ್ರೆ ಎಂಬುದು ಶರೀರೇಂದ್ರಿಯ ಮುಂತಾದವುಗಳಿಗೆ ಆಗುವ ವಿಶ್ರಾಂತಿಯೂ ಆಗಿರುವುದರಿಂದ ಕಾಲಕೃತವಾದ ಸಂಬಂಧವು ಕಾರ್ಯಕಾರಣ ರೂಪ ಸಂಬಂಧವು ಅವುಗಳಲ್ಲಿ ಇರುತ್ತದೆ ಎಂದು ಹೇಳಬಹುದಾಗಿದೆ. ಆದ್ದರಿಂದ ಅವಸ್ಥೆಗಳಿಗೆ ಸಂಬಂಧವಿಲ್ಲವೆನ್ನುವುದು ಅಯುಕ್ತವೆಂದೇ ಬಹುಜನರಿಗೆ ತೋರುತ್ತದೆ. ಆದರೆ ಈ ಮೇಲಿನ ವಿಚಾರಣ ಸರಣಿಯಲ್ಲೆಲ್ಲ ಎಚ್ಚರದ ಅಭಿಮಾನವೇ ತಾಂಡವವಾಡುತ್ತಿದೆ. ನಾವು ಹಿಂದೆ 33ರಲ್ಲಿ ವಿವರಿಸಿರುವಂತೆ ನಿಷ್ಪಕ್ಷಪಾತವಾದ ಅವಸ್ಥಾತ್ರಯ ದೃಷ್ಟಿಯನ್ನು ಬಿಟ್ಟು ಎಚ್ಚರದ ದೃಷ್ಟಿಯನ್ನು ಹಿಡಿದಿರುವವರಿಗೆ ಇಂಥ ತಪ್ಪು ಭಾವನೆಗಳುಂಟಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ಭಾವನೆಗಳು ಸರಿಯಲ್ಲವೆಂಬುದನ್ನು ಮನಗಾಣುವುದಕ್ಕೆ ಈ ಮುಂದಿನ ಅನುಭವಾನುಸಾರಿಯಾದ ಯುಕ್ತಿಗಳು ಸಹಕಾರಿಯಾಗುವವು. ಎಚ್ಚರ, ಕನಸು, ನಿದ್ರೆಗಳು ಒಂದರ ಹಿಂದೊಂದು ಆಗುವುವೆಂದೂ ಅವುಗಳಿಗೆ ಕಾರಣ ಸಂಬಂಧವಿರುವುದೆಂದು ಜನರು ಸಾಮಾನ್ಯವಾಗಿ ನಂಬಿರುತ್ತಾರಷ್ಟೇ. ಇದು ನಿಜವಾದರೆ ಅವುಗಳ ನಡುವೆ ಏನಾದರೂ ವ್ಯವಧಾನವು ಇರಬೇಕು. ಇಲ್ಲದಿದ್ದರೆ ಒಂದೇ ಅವಸ್ಥೆಯು ಬರುತ್ತಾ ಬೇರೆ ಬೇರೆಯ ರೂಪವನ್ನು ತಳೆಯುವುದಾದರೂ ನಮ್ಮ ಅನುಭವಕ್ಕೆ ಬರಬೇಕು. ಆದರೆ ಅನುಭವದಲ್ಲಿ ಹೀಗಿಲ್ಲ. ಎಚ್ಚರವು ಹೋಗಿ ನಿದ್ರೆಯು ಬಾರದೆ ಇರುವ ಅಂತರಾಳ ಕಾಲವನ್ನು ಯಾರೂ ಕಂಡಿಲ್ಲ. ನಿದ್ರೆಯು ಮುಗಿದು ಕನಸು ಬರುವುದಕ್ಕೆ ಮುಂಚಿನ ಅಂತರಾಳವನ್ನೂ ಯಾರೂ ಕಂಡಿಲ್ಲ.
ಕನಸಿಗೂ ಎಚ್ಚರಕ್ಕೂ ನಡುವಿನ ಅಂತರಾಳವನ್ನೂ ಯಾರು ಕಂಡಿಲ್ಲ. ಇದರಂತೆ ಎಚ್ಚರವು ನಿದ್ರೆಯಾಗಿ ಮಾರ್ಪಟ್ಟಿದ್ದನ್ನಾಗಲಿ, ನಿದ್ರೆಯು ಕನಸಾಗಿ ರೂಪುಗೊಂಡದ್ದನ್ನಾಗಲಿ, ಕನಸು ಎಚ್ಚರವಾಗಿ ಪರಿಣಮಿಸಿದ್ದನ್ನಾಗಲಿ ಯಾರೂ ನೋಡಿದ್ದಿಲ್ಲ. ಹಾಗೆ ನೋಡಿದ್ದರೆ ಇವೆಲ್ಲವೂ ಒಂದೇ ಅವಸ್ಥೆಯಾಗಿರುತ್ತಿದ್ದವು. ಆದ್ದರಿಂದ ಅವಸ್ಥೆಗಳಿಗೆ ಕಾಲಕೃತವಾದ ಅನುಕ್ರಮವನ್ನಾಗಲಿ ಕಾರ್ಯಕಾರಣ ಸಂಬಂಧವನ್ನಾಗಲಿ ಕಲ್ಪಿಸುವುದಕ್ಕೆ ಅನುಭವದ ಆಧಾರವಿಲ್ಲ. ಇನ್ನೊಂದು ವಿಚಾರ, ಅವಸ್ಥೆಗಳು ಒಂದರ ಬೆನ್ನು ಹತ್ತಿ ಒಂದು ಬರುತ್ತವೆ ಎಂಬುದೇ ನಿಜವಾದರೆ ಮತ್ತು ಇವುಗಳಿಗೆ ಕಾಲಕೃತವಾದ ಯಾವುದಾದರೊಂದು ಸಂಬಂಧವಿರುವುದೆಂಬುದೇ ನಿಜವಾದರೆ, ಇವುಗಳು ಯಾವುದೋ ಒಂದೇ ಕಾಲದಲ್ಲಿ ನಡೆದ ಘಟನೆಗಳಾಗಿರಬೇಕಷ್ಟೇ. ಇಲ್ಲಿವರೆಗೂ ಒಂದು ಕಾಲ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಬೋರ್ವೆಲ್ ಹೊಡಿತಾನೇ ಇದ್ದಾರೆ ಅಂತ, ಬೆಳಗ್ಗೆಯಿಂದ ಸಂಜೆವರೆಗೂ ಬೋರ್ವೆಲ್ ಹೊಡಿತಾ ಇದ್ದಾರೆ ಅಂದ್ರೆ ಬೆಳಗಿನ ಕಾಲ ಸಂಜೆಯ ಕಾಲಕ್ಕೂ ಅನುಸೂತವಾಗಿರುತ್ತೆ. ಎಚ್ಚರಕ್ಕೂ ಕನಸಿಗೂ ಸಮಾನವಾದ ಕಾಲ ಇಲ್ಲ. ಹಾಗಾದರೆ ಇವುಗಳ ಅನುಕ್ರಮವನ್ನು ಯಾವ ಕಾಲಮಾನದಿಂದ ಅಳೆಯಬೇಕು? ಈ ರಾತ್ರಿ 11 ಗಂಟೆ ಬಂದಿದ್ದಾನೆ, ಮಧ್ಯಾಹ್ನ 3 ಗಂಟೆ ಕನಸು ಕಾಣ್ತಾ ಇರ್ತಾನೆ. ಆ 3 ಗಂಟೆ ಸರಿನೋ ರಾತ್ರಿ 11 ಗಂಟೆ ಸರಿನೋ? ಮಧ್ಯಾಹ್ನ 3 ಗಂಟೆ. ಭಾನುವಾರದ ಬೆಳಗ್ಗೆ 7 ಗಂಟೆಗೆ ಒಂದು ಬಿರುಗಾಳಿ ಬಂದಿತು. 8 ಗಂಟೆಗೆ ಆ ಕಾಡಿನ ಎಷ್ಟೋ ಮರಗಳು ಬೇರು ಮಟ್ಟ ಕಿತ್ತುರುಳಿದವು ಎಂದು ಹೇಳುವಾಗ ಭಾನುವಾರದ ಬೆಳಗ್ಗೆ ಎಂಬ ಒಂದೇ ಕಾಲವನ್ನು ನಾವು ಅಡಿಗಟ್ಟಾಗಿಟ್ಟುಕೊಂಡು ಗಾಳಿ ಬೀಸಿದ್ದು ಮರಗಳು ಬಿದ್ದದ್ದು ಎಂಬ ಎರಡೂ ಘಟನೆಗಳ ಅನುಕ್ರಮವನ್ನು ಕಂಡುಕೊಳ್ಳುತ್ತೇವೆ. ಗಾಳಿಯ ಬೀಸುವಿಕೆಯು ಮೊದಲು ಆಯಿತೆಂದು, ಅದರಿಂದ ಆಮೇಲೆ ಮರಗಳು ಉರುಳಿ ಬಿದ್ದವೆಂದು ಅವೆರಡಕ್ಕೂ ಕಾರ್ಯಕಾರಣ ಸಂಬಂಧವನ್ನು ಕಲ್ಪಿಸುತ್ತೇವೆ. ಭಾನುವಾರ ಮಧ್ಯಾಹ್ನದ ಮೇಲೆ ನಾನು 3 ಗಂಟೆಯ ಹೊತ್ತು ನಿದ್ರೆ ಮಾಡಿದೆನೋ ಅಷ್ಟರಲ್ಲಿ ನನಗೆ ಒಂದು ವಿಚಿತ್ರವಾದ ಕನಸು ಆಗಿ 30 ವರ್ಷಗಳ ಕಾಲ ಬಗೆ ಬಗೆಯ ವ್ಯವಹಾರವನ್ನು ಮಾಡಿದಂತೆಯೂ ಬಗೆ ಬಗೆಯ ಸುಖ ದುಃಖಗಳನ್ನು ಅನುಭವಿಸಿದಂತೆಯೂ ತೋರಿತು ಎಂದು ಹೇಳುವಾಗ, ಎಚ್ಚರವಾಗುತ್ತಲೂ ಕನಸು ಆಯಿತೆಂದು ನಾವು ಇಟ್ಟುಕೊಂಡರೆ ಇವೆರಡಕ್ಕೂ ಆಧಾರವಾಗಿ ಯಾವ ಸಮಾನ ಕಾಲವನ್ನು? ಮಧ್ಯಾಹ್ನ ಪಟ್ಟ ಉಂಡು ಮಲಗಿದ್ದಾನೆ, ಒಂದು ಕನಸು 30 ವರ್ಷದ ಕಾಲ ಕಳ್ಬಿಟ್ಟೆ ಕನಸಲ್ಲಿ. ಅದು ಬಗೆ ಬಗೆಯ ದುಃಖ ಸುಖ ದುಃಖ ಮಾಡಿದ್ದಾನೆ. ಅಲ್ಲಿ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ಕಾಲೇಜಿಗೆ ಹೋಗಿದ್ದಾರೆ, ಎಲ್ಲ ಇದ್ದಾರೆ, ಅಪ್ಪ ಫೀಸ್ ಕೊಡು ಕೇಳ್ತಾ ಇದ್ದಾರೆ, ಅಪ್ಪ ನನಗೆ ಫೇಲ್ ಆಯ್ತು ಅಂತ ಇದ್ದಾರೆ, ಎಲ್ಲ ಕನಸು ಅಂತು. ಎಷ್ಟೇ ನೋಡಿದ್ರೆ ಹಂಗೆ ಬ್ರಹ್ಮಚಾರಿಯೇ ಇದ್ದಾನೆ. ಈ ಕನಸು ಬ್ರಹ್ಮಚಾರಿಗೆ ಇನ್ಯಾರು ಬರ್ತದೆ? ಒಳ್ಳೆ ಕನಸು ತಿರುಕನಪ್ಪ 100 ಮುಂದೆ. ಇಲ್ಲಿ ಎಚ್ಚರದ 3 ಗಂಟೆಗಳು ಕನಸಿನ 30 ವರ್ಷಗಳಾಗಿವೆ. ಆದ್ದರಿಂದ ಎಚ್ಚರದ ಕಾಲಮಾನವು ಕನಸಿಗೆ ತೀರ ಕಡಿಮೆಯಾಗಿರುವುದು, ಕನಸಿನ ಕಾಲಮಾನವು ಎಚ್ಚರಕ್ಕೆ ತೀರ ಹೆಚ್ಚಾಗಿರುವುದು. ಎಚ್ಚರದಲ್ಲಿ ನಮಗೆ ತೋರಿ ಬಂದ ಕಾಲದ ಬುದ್ಧಿಗೂ ಕನಸಿನಲ್ಲಿ ತೋರಿ ಬಂದ ಕಾಲದ ಬುದ್ಧಿಗೂ ಒಂದಿಷ್ಟು ಹೊಂದುಗಡೆ ಇಲ್ಲಿರುವುದಿಲ್ಲ. ಇಷ್ಟೇ ಅಲ್ಲದೆ ಆಯಾ ಕಾಲದ ಬುದ್ಧಿಯ ಆಯಾ ಅವಸ್ಥೆಗಳಲ್ಲಿ ಮಾತ್ರವೇ ಉಳಿದುಕೊಳ್ಳುವುದರಿಂದ ಈ ಎರಡೂ ಅವಸ್ಥೆಗಳಿಗೂ ಹೊಂದುವ ಯಾವುದೊಂದು ಕಾಲವೂ ಇರುವುದೇ ಇಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ರಾತ್ರಿ ಮಧ್ಯಾಹ್ನ ಎಲ್ಲೋ ಬೆಜ ತಿರುಗ್ತಾ ಇರ್ತೀವಿ, ಮಲಗಿರ್ತೀವಿ, ಹಾಲು ಚಕ್ರಿಗೆ ಕಾಲು ಸುಟ್ಟು ಕಾಲು ತನಕ ಓಡಾಡ್ತಾ ಇರ್ತೀವಿ. ಅವಸ್ಥೆ ಎಂದರೆ ನಮ್ಮಲ್ಲಾಗುವ ಕಾಲಕೃತವಾದ ಒಂದಾನೊಂದು ಮಾರ್ಪಾಡೆಂದು ನಾವು ಇಟ್ಟುಕೊಂಡದ್ದು. ಆ ಕಾಲವು ಎಚ್ಚರದ ಕಾಲವೇ ಎಂದು ಎಚ್ಚರದ ದೃಷ್ಟಿಯಿಂದ ಅವಸ್ಥೆಗಳನ್ನೆಲ್ಲ ಅಳೆಯುವುದಕ್ಕೆ ಹೋದದ್ದು, ಅವಸ್ಥೆಗಳು ಒಂದಾಗುತ್ತಲೊಂದು ಬಂದು ಹೋಗುತ್ತಿರುವವೆಂಬ ಮತ್ತು ಅವುಗಳಿಗೆ ಕಾರ್ಯಕಾರಣ ಸಂಬಂಧವು ಇರುವುದೆಂಬ ದೊಡ್ಡ ತಪ್ಪು ಮೊಳಕೆಯಾಗುವುದಕ್ಕೆ ಕಾರಣವಾಗಿರುವುದೆಂದು ಇದರಿಂದ ಸ್ಪಷ್ಟವಾಗುವುದಿಲ್ಲವೇ? ಅವಸ್ಥೆಗಳು ಒಂದು ಕ್ರಿಯೆ ಅಂತ ಮಾಡ್ಕೊಂಡ್ಬಿಟ್ಟಿಯಾನೆ. ಕನಸು ನಡೆಯತ್ತೆ, ನಿದ್ದೆ ಮಾಡ್ತೀವಿ, ಎಚ್ಚರ ಆಗ್ತಾ ಇದೆ ಅಂತ ಕ್ರಿಯೆ ಇಲ್ಲ. ಎಚ್ಚರ ಅನ್ನೋದಾಗ್ಲಿ ಕನಸಾಗ್ಲಿ ನಿದ್ದೆ ಆಗ್ಲಿ ಒಂದು ಕ್ರಿಯೆ ಇಲ್ಲ. ಕ್ರಿಯೆಯಾಗಿದ್ರೆ ಕಾಲ ಬೇಕಾಗಿತ್ತು, ಅದು ಕ್ರಿಯೆಯೇ ಅಲ್ಲ, ಸುಮ್ನೆ ಪರಮಾರ್ಥ ತೋರ್ಕೊಳ್ಳುತ್ತೆ. ಆ ಪರಮಾರ್ಥ ತೋರ್ಕೊಳ್ಳೋದು ಕಾಲದಲ್ಲೂ ದೇಶದಲ್ಲೂ ಅಲ್ಲ, ಆ ತೋರ್ಕೊಂಡ್ಮೇಲೆ ದೇಶ ಕಾಲಗಳು. ಆದ್ರಿಂದ ಈ ಒಳಗಿನ ಘಟನೆಗಳ ನಿಯಮ ಎಚ್ಚರಕ್ಕೂ ಕನಸಿಗೂ ನಿದ್ದೆಗೂ ಅಪ್ಲೈ ಮಾಡೋಕೆ ಬರಲ್ಲ, ಸುಳ್ಳು. ಅದಕ್ಕೆ ಚೆನ್ನಾಗಿ ಹೇಳಿದ್ದಾರೆ, ಒಂದಾದ್ಮೇಲೆ ಒಂದು ಹೋಗುತ್ತೆ ಅಂದ್ರೆ ಏನ್ ಬಂದು ಹೋಗೋದಕ್ಕೆ ಏನ್ ಕ್ರಿಯೆನ? ಎಚ್ಚರ ಅಂತ ಒಂದು ಕ್ರಿಯೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಡೆಯುತ್ತೆ ಅಂದ್ರೆ ಏನ್ ಕ್ರಿಯೆ ನಡೆಯುತ್ತೆ ಅಲ್ಲಿ? ಕನಸು ಇಷ್ಟೊತ್ತು ಅಂದ್ರೆ ಅಲ್ಲಿ ಏನ್ ಕ್ರಿಯೆ ಇದೆ? ನಿದ್ದೆಯಲ್ಲಿ ಏನ್ ಕ್ರಿಯೆ ಇದೆ? ಕ್ರಿಯೆಯೇ ಇಲ್ಲದೆ ಕಾಲವನ್ನ ಜೋಡಿಸ್ಬಿಟ್ಟಿದೀವಿ ನಾವು.
ಅದೇನು ತಪ್ಪು. ನಮ್ಮ ಅನ್ಸ್ಕೊಂಡಿವಿ ನಾನು 3 ಗಂಟೆಗಳ ಕಾಲ ನಿದ್ದೆ ಮಾಡಿದೆ. ಏನ್ ಮಾಡ್ದೆ? ನಿದ್ದೆ ಮಾಡಿದೆ. ಇಷ್ಟು 30 ವರ್ಷ ಕನಸು ಕಂಡೆ. 30 ವರ್ಷ ಕನಸಿನಲ್ಲಿ 30 ವರ್ಷ ಕಂಡೆ ಹೇಳ್ಬೋದು. 30 ವರ್ಷ ಕನಸಿಗೆ ಎಚ್ಚರಕ್ಕೆ 12 ಗಂಟೆ ಇಲ್ಲ, ಎಚ್ಚರದೊಳಗೆ 12 ಗಂಟೆ ನೀವು ಕಾಣಬಹುದು ಅಷ್ಟೇ. ಬಹಳ ಕಷ್ಟ ಇದು. ಅವಸ್ಥೆಗಳನ್ನ ಕಾಲದಲ್ಲಿ ಅಡಕ ಮಾಡಿ ನೋಡೋ ಅಭ್ಯಾಸ ಎಲ್ಲರಿಗೂ ಇದೆ. ಯಾವಾಗ ಮಾತಾಡುವಾಗಲೂ ಇಷ್ಟೊತ್ತು ನಿದ್ದೆ ಬಂತು, ಇಷ್ಟೊತ್ತು ಕನಸು ಬಂತು, ಇಷ್ಟೊತ್ತು ಎಚ್ಚರವಾಗಿದ್ದೆ ಅಂತ ಹೇಳ್ತಾನೇ ಇರ್ತೀವಿ ನಮ್ಮ ವ್ಯವಹಾರದ. ಬಹಳ ದೊಡ್ಡ ತಪ್ಪು. ಅದಕ್ಕೆ ದೊಡ್ಡ ತಪ್ಪು ಮೊಳಕೆಯಾಗುವುದಕ್ಕೆ ಕಾರಣವಾಗಿದೆ ಎಂದು ಬರೆದಿದ್ದಾರೆ ಗುರು. ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅವಸ್ಥೆ ಎಂದರೇನೆಂಬುದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟರೆ ಅವಸ್ಥೆಗಳ ಸಂಬಂಧದ ವಿಷಯದಲ್ಲಿ ಯಾವ ತೊಡಕು ಉಂಟಾಗುವುದಕ್ಕೆ ಅವಕಾಶವಿರುವುದಿಲ್ಲ. ಈ ಮೊದಲೇ 29ರಲ್ಲಿ ನಾವು ಹೇಳಿರುವಂತೆ ಅವಸ್ಥೆಗಳು ಕಾಲವಶದಿಂದಾಗುವ ಮಾರ್ಪಾಡುಗಳಲ್ಲ. ನಾವು ಎಡಬಿಡದೆ ಚಲಿಸುತ್ತಿದ್ದು ಆಗಾಗ್ಗೆ ವಿಶ್ರಾಂತಿಗೆ ಎಂದು ಸೇರುವ ನಿಲ್ದಾಣಗಳೂ ಅಲ್ಲ. ಪರಮಾರ್ಥವು ತೋರಿಕೊಳ್ಳುವ ಬಗೆಗಳೇ ಅವಸ್ಥೆಗಳು. ಅವಸ್ಥೆಯ ಈ ಲಕ್ಷಣವನ್ನು ಮನಗಂಡ ಮೇಲೆ ಅವಸ್ಥೆಗಳಿಗೆ ಒಂದೊಂದಕ್ಕೆ ಸಂಬಂಧವೇನೆಂಬ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಏಕೆಂದರೆ ಸಂಬಂಧವೆಂಬುದು ಅವಸ್ಥೆಯೊಳಗೆ ನಮಗೆ ಕಾಣಬರುವ ನೋಟಗಳಿಗೆ ಒಂದೊಂದಕ್ಕೆ ಇರತಕ್ಕದ್ದು. ನೋಟಕ್ಕೆ ಒಂದಕ್ಕೊಂದು ಸಂಬಂಧ ಅವಸ್ಥೆಗೆ ಅಂತ ಸಂಬಂಧ. ಒಂದೊಂದು ಅವಸ್ಥೆಯಲ್ಲಿಯೂ ಪರಮಾರ್ಥವೆಲ್ಲ ಪೂರ್ಣವಾಗಿ ಅಡಕವಾಗಿರುವುದೇ ಹೊರತು ಇರವಿನ ಇಂತಿಷ್ಟು ಭಾಗವು ಈ ಅವಸ್ಥೆಯಲ್ಲಿರುವುದು ಮತ್ತೆಲ್ಲಿಯೋ ಇರುವುದು ಎಂದು ಎನ್ನುವುದಕ್ಕೆ ಆಗುವ ಹಾಗೆಯೇ ಇಲ್ಲ. ಅವಸ್ಥೆಗಳಿಗೆ ಹೊರಚಾಗಿ ಪರಮಾರ್ಥದ ಯಾವುದೊಂದು ಮುರುಕು ಮತ್ತೆಲ್ಲಿಯೂ ಅವಿತುಕೊಂಡಿರಲಾರದು. ಆದ್ದರಿಂದ ಆಯಾ ಅವಸ್ಥೆಯ ಕಾಲವಾಗಲಿ ದೇಶವಾಗಲಿ ಸಂಬಂಧವಾಗಲಿ ಆ ಅವಸ್ಥೆಯಿಂದ ಆಚೆಗೆ ಸ್ವಲ್ಪವೂ ದಾಟುಗಾಲು ಹಾಕಲರಿಯದು. ಉಪ್ಪಸ್ತಿನ ಆಕಲ ಅಂದ್ರೆ ಎಚ್ಚರಕ್ಕೊಂದು ಕಾಲು ಕನಸಿಗೊಂದು ಕಾಲು ಇಡ್ತೀನಿ ಆಗೋದಿಲ್ಲ. ಅವಸ್ಥೆಗಳಲ್ಲಿ ಒಂದೊಂದು ಹೀಗೆ ಪರಮಾರ್ಥವನ್ನು ತನ್ನೊಳಗೆ ಪೂರ್ಣವಾಗಿ ತನ್ನೊಳಗೆ ಪೂರ್ಣವಾಗಿ ಸೇರಿಸಿಕೊಂಡಿರುವುದೆಂಬ ಇಷ್ಟೇಕೆ ಅದು ಪರಮಾರ್ಥವಾಗಿಯೇ ಇದ್ದುಕೊಂಡೇ ಅವಸ್ಥೆಯ ರೂಪದಿಂದ ತೋರುತ್ತಿರುವುದೆಂಬ ಗುಟ್ಟನ್ನು ಯಾರು ಮನಗಂಡಿಲ್ಲವೋ ಅವರು ಮಾತ್ರ ಅವಸ್ಥೆಗಳಿಗೆ ಒಂದೊಂದಕ್ಕೆ ಏನಾದರೂ ಸಂಬಂಧವು ಇರಲೇಬೇಕೆಂಬ ಮತ್ತು ಆ ಸಂಬಂಧವನ್ನು ಕಟ್ಟಿಕೊಡುವುದಕ್ಕೆ ಆಧಾರವಾದ ಕಾಲವೇ ಮುಂತಾದವುಗಳಿಂದೊಡಗೂಡಿದ ಪ್ರಪಂಚವು ಅವಸ್ಥೆಗಳ ಹೊರಗೂ ಇರಬೇಕೆಂಬ ಭ್ರಾಂತಿಗೆ ಪಕ್ಕಾಗಿರುತ್ತಾರೆ. ಅವಸ್ಥೆಯಲ್ಲಿ ಪರಮಾರ್ಥವು ಪರಮಾರ್ಥವಾಗಿ ಇದ್ದುಕೊಂಡು ಅವಸ್ಥೆ ರೂಪದಲ್ಲಿ ತೋರ್ತಾ ಇದೆ, ಗುಟ್ಟ ಇರ್ತಿಲ್ಲ. ಪರಮಾರ್ಥ ಬಿಟ್ಟು ಅವಸ್ಥೆ ಬಂದಿಲ್ಲ. ಪರಮಾರ್ಥವು ಪರಮಾರ್ಥವಾಗಿಯೇ ಇದ್ದುಕೊಂಡ್ರೆ ಅವಸ್ಥೆ ರೂಪದಿಂದ ತೋರುತ್ತಿರೋದೆಂಬ ಗುಟ್ಟನ್ನು ಯಾರು ಹೊರಿಸ್ಕೊಂಡಿಲ್ವೋ ಅವ್ರಿಗೆ ಹೊರಗಡೆ ಬರುತ್ತೆ. ಪರಿಣಾಮ ಆಗಿದೆ ಅನ್ಕೊಂಬಿಟ್ಟಿದ್ದಾರೆ. ಆದರೆ ಒಂದೊಂದು ಅವಸ್ಥೆಯಲ್ಲಿ ನಮಗೆ ತೋರುವ ದೃಶ್ಯರಾಶಿಯೇ ಪ್ರಪಂಚವಲ್ಲದೆ ಮತ್ತೆ ಬೇರೆ ಇಲ್ಲವೆಂಬ ಅದರಿಂದ ಅವಸ್ಥೆಗಳಲ್ಲಿ ಪ್ರಪಂಚವು ಅಡಕವಾಗಿರುವುದೇ ಹೊರತು ಪ್ರಪಂಚದಲ್ಲಿ ಅವಸ್ಥೆಗಳುಂಟಾಗುವುದಿಲ್ಲವೆಂಬ ಮೂಲ ಸೂತ್ರವನ್ನು ಯಾರು ಮನದಟ್ಟು ಮಾಡಿಕೊಂಡಿರುವುದೋ ಅವರನ್ನು ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕಿರುವ ಸಂಬಂಧವೇನೆಂದು ಕೇಳುವ ಪಿಶಾಚಿ ಎಂದಿಗೂ ಹಿಡಿಯುವುದಿಲ್ಲ. ಪಿಶಾಚಿ ಅಂತಾರೆ. ಆ ಪಿಶಾಚಿ ಇನ್ನು ಹಿಡಿಯೋದು ಅಂತ ಏನ್ ಸಂಬಂಧ? ಯಾಕೆ ಪಿಶಾಚಿ ಅಂದ್ರೆ ಇಷ್ಟು ದಿವಸ ಆದ್ರೂ ಕನಸು ಯಾಕೆ ಬರತ್ತಪ್ಪ ಅಂತಂದ್ರೆ ಎಚ್ಚರದಲ್ಲಿ ತುಂಬಾ ಯೋಚನೆ ಮಾಡಿರ್ತೀವಲ್ಲ, ತುಂಬಾ ಆಸೆ ಪಟ್ಟಿರ್ತೀವಲ್ಲ, ಆ ಸುತ್ತ ಮನಸ್ಸಲ್ಲಿ ಇರುತ್ತಲ್ಲ, ಅದು ಕನಸಲ್ಲಿ ಬರುತ್ತೆ. ಏನೋ ಒಂದು ಸಂಬಂಧ, ಆ ಸಂಬಂಧವನ್ನು ಹೇಳೋ ಜನ ಬಹಳ ಜನ. ಈ ಸೈಂಟಿಸ್ಟು ಹೇಳ್ತಾರೆ, ಈ ಇವರು ಮಾನಸಿಕ ವೈದ್ಯರು ಹೇಳ್ತಾರೆ, ಜ್ಯೋತಿಷ್ಕರು ಹೇಳ್ತಾರೆ. ಎಲ್ಲ ನೋಡಿದ್ರೆ ಏನೋ ಒಂದು ಎಚ್ಚರ ಕನಸಿಗೆ ಸಂಬಂಧ ಇರುವ ಹಾಗೆ, ಎಚ್ಚರದಲ್ಲಿ ಬಲವಾಗಿ ನೋಡಿದ್ದು ಅನುಭವಿಸಿದ್ದು ಅಪೇಕ್ಷೆ ಪಟ್ಟದ್ದೇ ಅದು ಕನಸಲ್ಲಿ ಬರೀ ವಾಸನಾಮಯವಾಗಿ ಬರುತ್ತೆ ಅಂತ ಈ ಕಲ್ಪನೆ ಹೋಗೋದೇ ಇಲ್ಲ. ಸಂಬಂಧ ಇದೆ ಅನ್ನೋದು ನಮ್ಮೆಲ್ಲರಿಗೂ ಹುಚ್ಚಿಡಿದಾಗ ಹಿಡಿದಿದೆ. ಯಾಕೆ ಕನಸು ಬಂತು ಅಂತ ಕೇಳ್ತಾನೆ. ಯಾಕೆ ಕನಸು ಬರುತ್ತೆ? ಕನಸು ತೋರತ್ತೆ ಹೋಗತ್ತೆ, ಯಾಕೇನು ಪ್ರಶ್ನೆನೇ ಇಲ್ಲ ಅಲ್ಲಿ. ನಿದ್ದೆ ಯಾಕೆ ಬರುತ್ತೆ, ಕನಸು ಯಾಕೆ ಬರುತ್ತೆ, ಎಚ್ಚರ ಯಾಕೆ ಅನ್ನೋ ಶಬ್ದ ಕಾರಣವನ್ನು ಕೇಳ್ತಾನಲ್ಲ, ಕಾರಣ ಇಲ್ಲ ಅಲ್ಲಿ. ತೋರತ್ತೆ. ತಪ್ಪು ತಿಳುವಳಿಕೆಯಿಂದ ನಮ್ಮ ಪರಮಾರ್ಥವೇ ಎಚ್ಚರವಾಗಿ ತೋರುತ್ತೆ.
ಅವಿದ್ಯೆಯಿಂದ ನಮ್ಮ ಸ್ವರೂಪವೇ ಕನಸಾಗಿ ತೋರುತ್ತೆ. ಎರಡೂ ತೋರದೇ ಇರೋದನ್ನೇ ನಾವೇ ನಾವಾಗಿದ್ದದನ್ನೇ ತಪ್ಪು ತಿಳುವಳಿಕೆಯಿಂದ ನಿದ್ದೆ ಅಂತ ಹೆಸರು ಕೊಟ್ಟಿದೀವಿ. ಆದ್ರಿಂದ ಈ ಪಿಶಾಚಿ ಹೋಗೋದಿಲ್ಲ. ಅದಕ್ಕೆ ಬಹಳ ಜನ ಪ್ರಪಂಚದಲ್ಲಿ ಅವಸ್ಥೆಗಳು ಉಂಟಾಗುವುದಿಲ್ಲ, ಅವಸ್ಥೆಗಳಲ್ಲಿ ಪ್ರಪಂಚವು ಅಡಕವಾಗಿದೆ, ಈ ಒಂದೇ ವಿಷಯವನ್ನು ಮೆಲುಕು ಹಾಕೋದೇ ಕಷ್ಟ. ಪ್ರಪಂಚ ಅನ್ನೋದು ಅವಸ್ಥೆಯಲ್ಲಿ ಮಾತ್ರ ತೋರುತ್ತೆ. ಅವಸ್ಥೆ ಬಿಟ್ರೆ ಪ್ರಪಂಚ ಇರೋದೇ ಇಲ್ಲ ಅಂದ್ರೆ ಹಾಗಾದ್ರೆ ನಾವು ಕನಸಿಗೆ ನಿದ್ದಿಗೆ ಹೋದ್ರೆ ಈ ಪ್ರಪಂಚ ಇರೋದೇ ಇಲ್ಲ ಅಂತ ಒಪ್ಪಬೇಕಾ ಅಂತ ಭಯ. ಆದ್ರೆ ಕನಸಿಗೆ ಹಾಗೆ ಮಾಡ್ಕೊಳ್ಳಲ್ಲ, ಕನಸಿನ ಪ್ರಪಂಚ ಬಿಟ್ರೆ ಹೋಗುತ್ತೆ. ಎಚ್ಚರದ ಪ್ರಪಂಚ ಮಾತ್ರ ಮತ್ ಬರ್ತೀವಿ, ಅದೇ ಜನ ನಾವು ಎಚ್ಚರ ಬಿಟ್ಟು ಹೋಗ್ಬಿಡೋಣ, ಎಲ್ಲ ಪ್ರಪಂಚ ಎಲ್ಲ ಹೋಗ್ಬಿಡ್ಲಿ, ಮತ್ತೆ ಎಚ್ಚರಕ್ಕೆ ಬಂದ್ರೆ ನಮ್ಗೆ ಯಾರು ಕೊಡ್ತಾರೆ? ಈ ಭ್ರಾಂತಿ ಹೋಗೋದೇ ಇಲ್ಲ. ಇದು ಬಹಳ ಬಲವಾದ ಪಿಶಾಚಿ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಗುರುಗಳು. 12 ಆಯ್ತು, ಸಾಕು, 12 ಆಯ್ತು. ಶಿರೈರಂಗೈಸ್ತುಷ್ಟುವಾಂಸಸ್ತನೂಭಿ ಯಶೇಮ ದೇವಹಿತಂ ಯದಾಯು. ಓಂ ಶಾಂತಿ ಶಾಂತಿ ಶಾಂತಿ.